ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋಲಿ ನಾನು ಮಂಗಳೂರು ಸ್ಟೈಲ್ ಫಿಶ್ ಗೀ ರೋಸ್ಟ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಕುಕ್ ಮಾಡ್ತಾಯಿದ್ರು, ನನ್ನ ಪಾಪುನ ಎತ್ಕೊಂಡಿದ್ದೆ ಅಂದ್ಬಿಟ್ಟು. ಫಸ್ಟು ನಾವು ಪ್ರಿಪ್ ಏನು ಮಾಡಬೇಕು ಅಂತ ಅಂದರೆ, ಬ್ಯಾಡಗೆ ಮೆಣಸಿನ್ಕಾಯಿ ಬರುತ್ತಲ್ವ, ಬ್ಯಾಡಗೆನ ಗುಂಟೂರ ನನಗೆ ಕನ್ಫ್ಯೂಸ್ ಆಗ್ತಾಯಿದೆ. ಬಟ್ ಖಾರ ಇಲ್ಲದೇ ಇರೋದು ಯಾವ ಮೆಣಸಿನ್ಕಾಯಿ ಇರುತ್ತಲ್ವ, ಒಣಗಿದ ಮೆಣಸಿನ್ಕಾಯಿ, ಅದನ್ನು ಒಂಚೂರು ಬಿಸಿನೀರಲ್ಲಿ ನೆನೆಸ್ಬೇಕು ಒಂದು 10-15 ಮಿನಿಟ್ಸು, ಸೊ ದಟ್ ಅದು ಸಾಫ್ಟ್ ಆಗುತ್ತೆ. ಬ್ಲೆಂಡ್ ಮಾಡಬೇಕಾದ್ರೆ ನಮಗೆ ತರಿ ಅನಿಸಲ್ಲ ಅಂತ ಅಂದ್ಬಿಟ್ಟು ಅದನ್ನು ಸೋಕ್ ಮಾಡಿಕೊಂಡು ನಾವು ಸೈಡಲ್ಲಿ ಫಿಶ್ ಏನು ತಂದಿದ್ರು ಅದನ್ನು ವಾಶ್ ಮಾಡ್ಕೊತಾ ಇದ್ವಿ. ಇದು ಆ್ಯಕ್ಚುಲಿ ಇಬ್ರಿಗೇನೆ ಅಂದ್ಬಿಟ್ಟು ಅವರು ಸ್ಮಾಲ್ ಕ್ವಾಂಟಿಟಿ ತಂದಿದ್ರು. ನಿಮಗೆ ಗೊತ್ತಿರುತ್ತೆ ಇವಾಗ ಫಿಶ್ ಎಲ್ಲ ತುಂಬ ಎಕ್ಸ್ಪೆನ್ಸಿವ್ ಇದೆ ಅಂತ ಅಂದ್ಬಿಟ್ಟು. ಅದಕ್ಕೆ ಇವರು ಬರೀ 3 ಪೀಸ್ ಸಾಕು, ನಾನು ಯೂಶ್ವಲಿ ಕಮ್ಮಿ ಫಿಶ್ ತಿಂತೀನಿ ಅಂದ್ಬಿಟ್ಟು ಇದೊಂದು ಮ್ಯಾನೇಜ್ ಆಗೋ ಥರ ತಂದಿದ್ರು. ಅದನ್ನು ಒಂಚೂರು ತೊಳೆದ್ಬಿಟ್ಟು ಓಪನ್ ಏರಲ್ಲೇ ಬಿಟ್ಟಿದ್ವಿ ನಾವು. ಏನಕ್ಕೆ ಓಪನ್ ಏರಲ್ಲೇ ಬಿಡ್ತೀವಿ ಕ್ಲೋಸ್ ಮಾಡ್ತೀರಾ ಅಂದರೆ, ಇದು ಆಲ್ರೆಡಿ ಎಷ್ಟೇ ಫ್ರೆಶ್ ಅಂತ ಅಂದ್ರೂ ಅದು ಒಂದು ಸತಿ ಐಸ್ಗೆ ಹಾಕಿದ್ಮೇಲೆ ಅದು ಓಲ್ಡ್ ಫಿಶ್ ಅಂತಲೇ ಲೆಕ್ಕಕ್ಕೆ ಬರೋದು ನನ್ನ ಪ್ರಕಾರ. ಅದಕ್ಕೆ ನಾವು ಅದಕ್ಕೊಂಚೂರು ಅರಿಶಿನ ಮತ್ತು ಕಲ್ಲುಪ್ಪನ್ನ ಹಾಕ್ಬಿಟ್ಟು ಓಪನ್ನಲ್ಲೇ ಅದೊಂಚೂರು ಏನು ಫಿಶ್ದು ಕೌಸ್ ವಾಸನೆ ಏನಿರುತ್ತೆ ಅದು ಹೋಗಲಿ ಅಂತ ಅಂದ್ಬಿಟ್ಟು ಓಪನಲ್ಲೇ ಬಿಡ್ತಾಯಿದ್ದೀವಿ. ಅದೊಂಚೂರು ಮ್ಯಾರಿನೇಟ್ ಆಗೋ ಅಷ್ಟರಲ್ಲಿ ನಾವು ಮ್ಯಾರಿನೇಟ್ ಅಂತ ಹೇಳ್ಬಾರ್ದು, ಅದೊಂಚೂರು ಸೆಟ್ ಆಗೋ ಅಷ್ಟರಲ್ಲಿ ನಾವು ಮಿಕ್ಸಿ ಹಾಕ್ಕೊಳ್ಳೋದಕ್ಕೆ ಏನು ಬೇಕೋ ಅದನ್ನೆಲ್ಲ ನನ್ನ ಹಸ್ಬೆಂಡ್ ರೆಡಿ ಮಾಡ್ಕೊತಾ ಇದ್ದಾರೆ. ನನ್ನ ಪಾಪುನ ಎತ್ಕೊಂಡಿದ್ದ ಕಾರಣ ಒಂದು 10-12 ಬೆಳ್ಳುಳ್ಳಿ ಏನು ಬರುತ್ತೆ ಅದು, 1 ಇಂಚ್ ಶುಂಠಿ ಏನು ಬರುತ್ತೆ ಅದನ್ನು ಚೆನ್ನಾಗಿ ತೊಳ್ಕೊಂಡು ಅದ್ರ ಸ್ಕಿನ್ನ ತೆಗೆದಿಟ್ಕೋಬೇಕು. ಅದ್ರ ಸ್ಕಿನ್ ತೆಗೆದ್ಕೊಂಬಿಟ್ಟು ನಾವು ಮಿಕ್ಸಿಗೆ ಹಾಕ್ಕೋಬೋದು. 12 ಬೆಳ್ಳುಳ್ಳಿ, ಆಮೇಲೆ ಶುಂಠಿ, ಆಮೇಲೆ ಕರಿಬೇವು ಸ್ವಲ್ಪ ತೊಳೆದ್ಬಿಟ್ಟು ಹಾಕ್ಕೊಂಡ್ರೆ ಒಳ್ಳೆಯದು. ಅದಕ್ಕೂ ಇನ್ನೊಂದು ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಅರಿಶಿನ ಎಷ್ಟು ಆ್ಯಡ್ ಮಾಡ್ಕೊಂಡ್ರೂ ಒಳ್ಳೆಯದು ಈ ಥರ ನಾನ್ ವೆಜ್ ಡಿಶಸಲ್ಲಿ. ಅದಕ್ಕೊಂಚೂರು ಹುಣಸೆ ಹಣ್ಣು ಮತ್ತು ನಾವು ನೆನೆಸಿಟ್ಕೊಂಡಿದ್ವಲ್ವ ಒಣಗಿದ ಮೆಣಸಿನ್ಕಾಯಿ, ಆ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಸ್ಮೂತಾಗಿ, ಇಲ್ಲಾಂತಂದರೆ ಒಂಚೂರು ತರಿ ಬಂದೇ ಬರುತ್ತೆ, ಯಾಕಂದರೆ ಒಣಗಿದ ಮೆಣಸಿನ್ಕಾಯಿ ಹಾಕಿರೋದ್ರಿಂದ. ಅದನ್ನು ಮಿಕ್ಸ್ ಮಾಡಿಕೊಂಡು ನಾವು ಏನು ಅರಿಶಿನ ಹಚ್ಕೊಂಡಿದ್ವಲ್ಲ ಫಿಶ್ನ, ಅದನ್ನೊಂಚೂರು ಸೈಡಲ್ಲಿ ಇಟ್ವಿ. ಅದನ್ನು ಮಿಕ್ಸಿ ಮಾಡ್ಕೊಂಡಾದಮೇಲೆ ಅದನ್ನು ನಾವು ಫಿಶ್ ಏನು ಇಟ್ಕೊಂಡಿದ್ವಲ್ಲ ಅದಕ್ಕೆ ಮ್ಯಾರಿನೇಟ್ ಮಾಡ್ಕೋಬೇಕು. ನಾನು ರೆಕಮೆಂಡ್ ಮಾಡೋದು ಬಂದ್ಬಿಟ್ಟು ಈ ಥರ ಮ್ಯಾರಿನೇಷನ್ಗೆ ಸ್ವಲ್ಪ ನಮ್ಮನೇಲಿ ಇವಾಗ ಮಗು ಇರೋದ್ರಿಂದ ನಾವು ಎತ್ಕೊಳ್ತಾ ಇರ್ತೀವಿ ಮಗುನ ಅಂತ ಅಂದ್ಬಿಟ್ಟು ಸ್ಪೂನಲ್ಲಿ ಅದನ್ನು ಮ್ಯಾರಿನೇಟ್ ಮಾಡ್ತಾಯಿದ್ದೀವಿ. ಸ್ಪೂನ್ ತೊಗೊಂಡು 2 ಸೈಡೂ ನಾವು ಏನಂತಾರೆ ಈ ಮಸಾಲಾನ ಇದನ್ನು ಸ್ಪ್ರೆಡ್ ಮಾಡ್ಕೊಬೇಕು. ಇದು ನಿಮಗೆ ಬಿಟ್ಟಿದ್ದು, ನಿಮಗೆ ಸ್ಪೈಸಿ ಬೇಕು ಅಂತಂದರೆ ನೀವು ಸ್ಪೈಸಿಗೆ ಒಂಚೂರು ಕಾಳುಮೆಣಸು ಅಥವಾ 2 ಥರ ಒಣಗಿದ ಗುಂಟೂರು ಬ್ಯಾಡ್ಗೆ ಎರಡೂ ಮಿಕ್ಸ್ ಮಾಡಿಕೊಂಡು ಕೂಡ ಇಲ್ಲಿ ಇದು ಮಾಡ್ಕೋಬೋದು. ಬಟ್ ನಮ್ಮ ಮನೇಲಿ ಸ್ವಲ್ಪ ಸ್ಪೈಸಿ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ ಅನ್ನೋ ಕಾರಣದಿಂದಾಗಿ ನಾವು ಗುಂಟೂರು ಮೆಣಸಿನ್ಕಾಯಿ ಏನು ಬರುತ್ತೆ ಅದನ್ನು ಮಾತ್ರನೇ ಇಲ್ಲಿ ಯೂಸ್ ಮಾಡಿಕೊಂಡು ನಾವು ಈ ಮಿಕ್ಸ್ನ ರೆಡಿ ಮಾಡ್ಕೊಂಡಿರೋದು. ತುಂಬ ಕ್ವಿಕ್ಕಾಗಿ ಆಗುವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಇದೆಲ್ಲ ಹೋಟ್ಲಲ್ಲಿ ಹೋಗಿ ತಿಂತೀವಿ ಅಂತಂದರೆ ಒಂದು ಎಕ್ಸ್ಪೆನ್ಸಿವು, ಇನ್ನೊಂದು ಹೆಲ್ತ್ ನಾವು ರಿಸ್ಕ್ ತಗೋತಾ ಇರೋ ಥರ. ಇವಾಗೆಲ್ಲ ನಿಮಗೆ ಗೊತ್ತಿರುತ್ತೆ ಹಾರ್ಟ್ ಅಟ್ಯಾಕ್ಸ್ ತುಂಬ ಆಗ್ತಾಯಿದೆ. ಸೊ ಆ ಥರ ಟೈಮಲ್ಲಿ ಮನೆಯಲ್ಲಿ ಮಾಡ್ಕೊಂಡು ರುಚಿಯಾಗಿ ತಿನ್ನೋದೇ ಬೆಸ್ಟು ಅಂತ ನನ್ನ ಅನಿಸಿಕೆ. ಅದನ್ನು ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡೋಕ್ಕಂತ ಸೈಡಲ್ಲಿ ಇಟ್ವಿ. ಮೀನ್ವೈಲ್ ನನ್ನ ಮಗಳದ್ದು ಏನು ರಾಗಿ ಸೇರಿ ಇತ್ತಲ್ವ ಅದನ್ನೇ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ನಾನು ಮಾಡ್ಕೊತಾ ಇದ್ದೀನಿ ಇಲ್ಲಿ. ಇನ್ ಕೇಸ್ ನಿಮ್ಗೆ ಯಾರಿಗಾದ್ರೂ ಈ ರೆಸಿಪಿ ರಾಗಿ ಸರಿ ಇದು ರೆಸಿಪಿ ಬೇಕು ಅಂದರೆ ನನಗೆ ತಿಳಿಸಿ, ನಾನು ನಿಮಗೆ ಶೇರ್ ಮಾಡ್ತೀನಿ. ಈ ಮ್ಯಾರಿನೇಟ್ ಆದಮೇಲೆ ಫಸ್ಟು ನಾವು ತುಪ್ಪ ಹಾಕ್ಕೊಂಡು ತುಪ್ಪದಲ್ಲಿ ಇದನ್ನು ಗೀ ರೋಸ್ಟ್ ಮಾಡ್ಕೊತೀವಿ. ಗೀ ರೋಸ್ಟ್ ಮಾಡ್ಕೊಂಡಿದ್ದು ಆದಮೇಲೆ ನಾವೇನು ಮಿಕ್ಕಿದ್ದಿತ್ತಲ್ವ ಮಸಾಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಿಮಗೆ ತೋರಿಸ್ತೀನಿ. ಈ ಥರ ಫಸ್ಟು ತುಪ್ಪದಲ್ಲಿ 2 ಸೈಡು ಫಿಶ್ನ ರೋಸ್ಟ್ ಮಾಡ್ಕೊಬೇಕು. ರೋಸ್ಟ್ ಅಂದರೆ ಆಲ್ಮೋಸ್ಟ್ ಒಂದು 80% ಇದರಲ್ಲಿ ರೋಸ್ಟ್ ಆಗೋಕ್ಕೆ ಮ್ಯಾಕ್ಸಿಮಮ್ ಒಂದು 2 ಮಿನಿಟ್ಸ್ ತೊಗೊಳುತ್ತೆ ಅಷ್ಟೇ, ಮ್ಯಾರಿನೇಟ್ ಮಾಡಿರೋದ್ರಿಂದ. ಆಮೇಲೆ ಅಂಜಲ್ ಫಿಶ್ ತುಂಬ ಸಾಫ್ಟ್ ಇರೋದ್ರಿಂದ ಬೇಗ ಕುಕ್ ಆಗೋಗುತ್ತೆ. ನಿಜವಾಗ್ಲೂ ಇದು ಬೇಯ್ತಾ ಇರಬೇಕಾದ್ರೇ ನನಗೆ ಬಾಯಲ್ಲೆಲ್ಲ ನೀರು ಬರ್ತಾಯಿತ್ತು. ಈ ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ಕೂಡ ಇವಾಗಲೂ ಕೂಡ ನನ್ನ ಬಾಯಲ್ಲಿ ನೀರು ಬರ್ತಾಯಿತ್ತು, ಅಷ್ಟು ಟೇಸ್ಟಿಯಾಗಿ ಬಂದಿತ್ತು ಈ ಡಿಶ್ ಮಾತ್ರ. ಎರಡೂ ಕಡೆ ಈ ಥರ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡ್ಬಿಡೋದು. ಅದೇ ಪ್ಯಾನ್ಗೆ
ಬೇಕಂದರೆ ಇನ್ನೊಂದು ಚೂರು ತುಪ್ಪ ಹಾಕ್ಕೊಂಡು ಈ ಮಸಾಲ ಏನು ಮಿಕ್ಕಿರುತ್ತಲ್ವ ಆ ಮಸಾಲನ ಹಾಕ್ಕೊಂಡು ಅದಕ್ಕೊಂದು ಚೂರು ನೀರು ಹಾಕ್ಕೊಂಡು ಚೆನ್ನಾಗಿ ತುಪ್ಪ ಸೈಡಲ್ಲಿ ಬಿಡೋವರೆಗೂ ಒಂಚೂರು ಫ್ರೈ ಮಾಡ್ಕೊಬೇಕು. ಈ ಥರ ಮಾಡೋದ್ರಿಂದ ನಾವೇನು ಫ್ರೈ ಮಾಡ್ಕೊಂಡು ಹಾಕಿಲ್ವಲ್ಲ, ಅದರಿಂದ ಚೆನ್ನಾಗಿ ಮಸಾಲೆ ಎಲ್ಲ ಬೇಯುತ್ತೆ, ಹಸಿ ವಾಸನೆ ಹೋಗುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ. ನಾವಿದು ಎಷ್ಟು ಚೆನ್ನಾಗಿ ಬೇಯಿಸ್ತೀವೋ ಅದ್ರ ಮೇಲೆ ನಮ್ಮ ಡಿಶ್ದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದೊಂಚೂರು ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಾವೇನು ಮಾಡ್ತೀವಿ, ಈ ಫಿಶ್ನ ಹಾಕ್ಕೋತೀವಿ. ಈ ಫಿಶ್ನ ಹಾಕ್ಕೊಂಡು ತುಂಬ ಫ್ಲಿಪ್ ಮಾಡಬಾರ್ದು. ಫಿಶ್ನ ಒಂದು ಸತಿ ಹಾಕ್ಬಿಟ್ಟು ಇನ್ನೊಂದು ಸತಿ ಫ್ಲಿಪ್ ಮಾಡಬೇಕು ಅಷ್ಟೇ. ಆವಾಗ ಫಿಶ್ಶು ಒಡಿದೆ ನಮಗೆ ಸಿಗುತ್ತೆ. ನಾವು ಅದನ್ನು ಮಲ್ಟಿಪಲ್ ಟೈಮ್ಸ್ ತಿರುಗಿಸ್ತಾ ಇದ್ರೆ ಏನಾಗುತ್ತೆ, ಅದು ಫಿಶ್ಶು ಒಡೆದ್ಬಿಡುತ್ತೆ. ಆವಾಗ ನಮಗೆ ಪೀಸ್ ತಿಂದಂಗೆ ಆಗುತ್ತೆ. ಈ ಹೋಲ್ ಫಿಶ್ ತಿನ್ನೋ ಟೇಸ್ಟ್ ನಮಗೆ ಚೆನ್ನಾಗಿ ಅನಿಸಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಈ ಥರ ಚೆನ್ನಾಗಿ ಆಲ್ಮೋಸ್ಟ್ ಆಯಿತು ಅಂದಾಗ ಒಂದು ಅರ್ಧ ನಿಂಬೆ ಹಣ್ಣನ್ನ ಹಿಂಡ್ಕೊಂಡು ಒಂಚೂರು ಕರಿಬೇವಿರುತ್ತಲ್ವ, ಆ ಕರಿಬೇವನ್ನ ಮೇಲ್ಗಡೆನೇ ಹಾಕ್ಕೊಂಡು ಇನ್ನೊಂದು ಸತಿ ಫ್ಲಿಪ್ ಮಾಡಿಕೊಂಡ್ರೆ ನಮಗೆ ಆಲ್ಮೋಸ್ಟ್ ರೆಡಿ ಆದಂಗೆ. ಇದು ನಿಮಗೆ ಗೊತ್ತಾಗುತ್ತೆ ಅದು ರೆಡಿ ಆದಾಗ. ಈ ಥರ ಬಂದಿತ್ತು ಫೈನಲ್ ಔಟ್ಕಮ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡಬೇಡಿ. ಬಾಯ್.